ಎನ್ಐಎ ದಾಳಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಟಿಯಲ್ಲಿ ಕೆಲವು ಸ್ಲೀಪರ್ ಸೆಲ್ಗಳು ಇರ್ತಾವೆ. ಮಾಹಿತಿ ಸಿಕ್ಕಿದ್ದಕ್ಕೆ ಎನ್ಐಎ ದಾಳಿ ಆಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. ಎನ್ಐಎ ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಅವರಿಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿಗಳ ಆಧಾರದ ಮೇಲೆ ದಾಳಿ ಮಾಡೋದಕ್ಕೆ ಬರ್ತಾರೆ. ಬೆಂಗಳೂರು ಚೆನ್ನಾಗಿದೆ ಅಂತ ಇಲ್ಲೇ ಇರ್ತಾರೆ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರ ಮಾತುಗಳು. ಈಗ ಎನ್ಐಎನವರು ಆಕ್ಟಿವ್ ಆಗಿದ್ದಾರೆ. ಈಗ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳು ಸಿಕ್ಕಿದಾಗೆಲ್ಲ ಬರ್ತಾರೆ. ಅವ್ರದ್ದು ಕಚೇರಿನೂ ಇಲ್ಲೇ ಇದೆಯಲ್ಲ, ಇಲ್ಲೇ ಅವರು ಸೌತಿಗೆ ಬೆಂಗಳೂರಿನಲ್ಲಿ ಒಂದು ಕಚೇರಿನೂ ಮಾಡಿದ್ದಾರೆ. ಅವರಿಗೆ ಏನೇನು ಮಾಹಿತಿ ಬರುತ್ತೋ ಅದು ನಮ್ಮ ಹತ್ರ ಕೆಲವು ಶೇರ್ ಮಾಡ್ತಾರೆ, ಕೆಲವು ಶೇರ್ ಮಾಡೋದಿಲ್ಲ. ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇರ್ಬೋದು, ಅದೇನು ಯಾವಾಗಲೂ ಕೂಡ ಸ್ಲೀಪರ್ ಸೆಲ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡ್ತಾನೆ ಇರ್ತಾರೆ. ಯಾರಾದರೂ ಅವಾಗ ಇಲ್ಲಿ ಬಂದು ಇಲ್ಲಿ ಬೆಂಗಳೂರು ಚೆನ್ನಾಗಿದೆ ಅಂತ ಹೇಳಿ ಬೆಂಗಳೂರಲ್ಲಿ ಇದ್ಬಿಟ್ರೆ ಅಂಥವ್ರ ಮಾಹಿತಿ ಸಿಕ್ಕಿದಾಗ ಅವರು ಬಂದು ರೈಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾರೆ. ಅವರು ಈಗ ಎನ್ಐಎನವರು ಆಕ್ಟಿವ್ ಆಗಿದ್ದಾರೆ. ಈಗ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳು ಸಿಕ್ಕಿದಾಗೆಲ್ಲ ಬರ್ತಾರೆ. ಅವ್ರದ್ದು ಕಚೇರಿನೂ ಇಲ್ಲೇ ಇದೆಯಲ್ಲ, ಇಲ್ಲೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.